ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಇವತ್ತಿಗೆ 1 ವರ್ಷ ಆಗಿದೆ. ಕೇಂದ್ರದಲ್ಲಿ 11 ವರ್ಷ ಪೂರೈಸಿದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮೋದಿ ಸರ್ಕಾರ 3.0 ಸಾಧನೆಗಳ ಬಗ್ಗೆ ಇವತ್ತು ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. 1 ವರ್ಷ ಆಗಿದೆ, 1 ವರ್ಷ ಪೂರೈಸಿದೆ ಎನ್ಡಿಎ ಸರ್ಕಾರಕ್ಕೆ ಇವತ್ತು 1 ವರ್ಷ. ಆದ್ರೆ ಕೇಂದ್ರದಲ್ಲಿ 11 ವರ್ಷ ಪೂರೈಸಿದಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಆದ್ರೆ ರಾಜ್ಯದಲ್ಲಿ 1 ವರ್ಷ ಪೂರೈಸಿದೆ. ಮೋದಿ ಸರ್ಕಾರ 3.0 ಸಾಧನೆಗಳ ಬಗ್ಗೆ ಇವತ್ತು ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಬಿಜೆಪಿ ಆಡಳಿತ ಇರುವಂತಹ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ನಾಯಕರು. ಮೋದಿ ಸರ್ಕಾರದ 3ನೇ ಅವಧಿಯ ಸಾಧನೆಗಳ ಬಗ್ಗೆ ಮಾಹಿತಿಯನ್ನ ಆ ಸುದ್ದಿಗೋಷ್ಠಿಯಲ್ಲಿ ಬಿಚ್ಚಿಡಲಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಡಲಿದ್ದಾರೆ. ಬಿಜೆಪಿ ನಾಯಕರು ಇವತ್ತು ಘಟಾನುಘಟಿ ನಾಯಕರು ಸೇರ್ಕೊಂಡು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ. ನೋಡಿ, ಕೇಂದ್ರದಲ್ಲಿ 11 ವರ್ಷ ಪೂರೈಸಿದ್ರೆ ಇವತ್ತು ರಾಜ್ಯದಲ್ಲಿ 1 ವರ್ಷ ಎನ್ಡಿಎ ಸರ್ಕಾರ ಪೂರೈಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಆಗತ್ತೆ. ಇಷ್ಟು ದಿನ ಏನೆಲ್ಲ ಸಾಧನೆ ಮಾಡಿದ್ದಾರೆ ಮೋದಿ 3.0 ಸರ್ಕಾರ ಏನೆಲ್ಲ ಸಾಧನೆ ಮಾಡಿದಾರಲ್ಲ ಅದೆಲ್ಲವನ್ನ ಇವತ್ತು ಪ್ರಸ್ತಾಪ ಮಾಡಲಾಗುತ್ತೆ. ಹಾಗೆ ನೋಡಿ, 11 ವರ್ಷ ಪೂರ್ಣ ಹಿನ್ನೆಲೆ ಎನ್ಡಿಎ ಮಹಾಜನ ಸಂಪರ್ಕ ಅಭಿಯಾನವನ್ನ ಕಲ್ಪಿಸಲಾಗುತ್ತೆ. ಜನಸಂಪರ್ಕ ಅಭಿಯಾನ ಶುರು ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ನಡೆಸುವ ಬಿಜೆಪಿ ಸಂಸದರು ವಾರದಲ್ಲಿ 2 ದಿನ 25ರಿಂದ 30 ಕಿಲೋಮೀಟರ್ ಸಂಸದರು ಪಾದಯಾತ್ರೆಯನ್ನ ನಡೆಸಬೇಕು ಅನ್ನುವಂತಹ ತೀರ್ಮಾನ ಆಗಿದೆ. ವಾರದಲ್ಲಿ 2 ದಿನ, ಅದು 25ರಿಂದ 30 ಕಿಲೋಮೀಟರ್ ಕ್ಷೇತ್ರದಲ್ಲಿ ಪಾದಯಾತ್ರೆ ನಡೆಸಿ ಸರ್ಕಾರದ ಸಾಧನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿರುವಂತಹ ಜನಗಳಿಗೆ ಯಾವ ರೀತಿ ಸಾಧನೆ ಮಾಡ್ತಿದ್ದಾರೆ. ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಕೂಡ ದೇಶಾದ್ಯಂತ ರ್ಯಾಲಿಗಳನ್ನ ಹಮ್ಮಿಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ. ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟು ದಿನ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದನ್ನ ಜನರ ಗಮನಕ್ಕೆ ತರ್ತಾರೆ. ಹಾಗೆ ಆ ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಕೂಡ ದೇಶದಾದ್ಯಂತ ರ್ಯಾಲಿಗಳನ್ನ ಹಮ್ಮಿಕೊಳ್ಳಲಿದ್ದಾರೆ.